ಸಂತೋಷ ಆಗ್ತಾ ಇದೆ. ಇವತ್ತಿನ ದಿನ ಶಿವಪ್ರಸಾದದಲ್ಲಿ ಪುನಃ ಬಂದು ನಾವು ಕೂತಿದ್ದೇವೆ ಅಂದರೆ ಸಂತೋಷ ವಿಚಾರ. ಯಾಕಂತ ಹೇಳಿದ್ರೆ ಯಾವುದೇ ಊರು ಅನ್ನುವಂಥದ್ದು ಗುರುತಿಸ್ಕೊಳ್ಬೇಕಾದ್ರೆ ಅಲ್ಲೊಂದಿಷ್ಟು ಮೊಯ್ಲುಗಳಿರ್ತದೆ. ಲ್ಯಾಂಡ್ ಮಾರ್ಕ್ಸ್ ಅಂತ ಏನು ಕರಿತೀವಿ ನಾವು. ಒಂದು ಊರನ್ನು ಒಂದು ಹೋಟೆಲ್ನಿಂದ ಗುರುತಿಸ್ತಾರೆ, ಅಥವಾ ಒಂದು ಸಂತೆ ಆಗೋ ವಿಚಾರದಿಂದ ಗುರುತಿಸ್ತಾರೆ, ಅಥವಾ ಇನ್ಯಾವುದೋ ಕಾರಣಗಳಿಂದ ಗುರುತಿಸ್ತಾ ಹೋಗ್ತಾರೆ. ಕುಂದಾಪುರಕ್ಕೆ ಒಂದು ಐಡೆಂಟಿಟಿಯನ್ನು ಕೊಟ್ಟಿದ್ದಾರೆ, ಒಂದು ಗುರುತನ್ನು ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳು, ಶಾಸ್ತ್ರಿ ಸರ್ಕಲ್ ಇರ್ಬೋದು, ಬೊಬ್ಬರಿನ ಕಟ್ಟೆ ಇರ್ಬೋದು. ಹೋಟೆಲ್ನ ವಿಚಾರಕ್ಕೆ ಬಂದಾಗ ಶಿವಪ್ರಸಾದ್ ಹೋಟೆಲು, ಬೃಂದಾವನ, ಶಿವಪ್ರಸಾದ್, ಇದೆಲ್ಲ ಹಿಂದಿನಿಂದ ಬಹಳ ವರ್ಷಗಳ ಹಿಂದಿನಿಂದ ಇದ್ದಂಥ ಹೋಟೆಲ್ಗಳು. ಈ ಹೋಟೆಲ್ಗಳ ಕಾರಣದಿಂದಾಗಿ ಕುಂದಾಪುರಕ್ಕೂ ಒಂದು ಗುರುತು ಬಂದಿದೆ. ಆ ಗುರುತು ಎಲ್ಲೋ ಮಧ್ಯದಲ್ಲಿ ಮಾಸಿ ಹೋಯ್ತೇನೋ ಅಂತ ಅನ್ನಿಸ್ತಾ ಇರುವಂಥ ಸಂದರ್ಭದಲ್ಲಿ ಪುನಃ ಅಭಿನಂದನ್ ಶೆಟ್ರು ಮತ್ತು ಅರುಣ್ ಕುಮಾರ್ ಶೆಟ್ರು ಪುನಃ ಈ ವ್ಯವಹಾರವನ್ನು ಪುನಃ ತಾವೇ ನಡೆಸಲಿಕ್ಕೆ ಸಿದ್ಧರಾಗಿದ್ದಾರೆ. ಇದು ಅವರಿಗೆ ಖುಷಿ ಕೊಡೋದಕ್ಕಿಂತ ಪ್ರಾಯಶಃ ಕುಂದಾಪುರದ ಜನತೆಗೆ ಇದು ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಪ್ರಸಾದ್ ವೆಜ್ ರೆಸ್ಟೋರೆಂಟ್ ಕುಂದಾಪುರದಲ್ಲಿ ವಾಪಸ್ಸು ತನ್ನ ಹಿಂದಿನ ವೈಭವದ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಒಂದು ಘಟ್ಟವನ್ನು ಇವತ್ತು ನಮಗೆ ಅದನ್ನ ನೆನಪನ್ನ ಮರುಕಳಿಸ್ತಾ ಇದೆ. ಇವತ್ತಿನ ದಿನ ಎಲ್ಲರೂ ಇಲ್ಲಿ ಸೇರಿದ್ದೇವೆ. ನಾವು ಮುಖ್ಯವಾಗಿ ನಮ್ಮ ಅರುಣ್ ಕುಮಾರ್ ಶೆಟ್ರು, ಅಭಿನಂದನ್ ಶೆಟ್ರು ಮತ್ತು ಅವರ ಒಂದು ಕುಟುಂಬದವರ ಒಂದು ಹೊಸ ಯೋಜನೆ, ಬಹುಶಃ ಕುಂದಾಪುರಕ್ಕೆ ಒಂದು ನೂತನ ರೀತಿಯಲ್ಲಿ ಆಹಾರೋದ್ಯಮಕ್ಕೆ ಒಂದು ಒತ್ತು ಕೊಡುವಂತ ಒಂದು ಅವರ ಸಾಧನೆ ಇದಾಗಿದೆ ಅಂತೇಳಿ ಹೇಳಿ ನಾವು ಹೇಳ್ಬಹುದು. ಇಂತಹ ಒಂದು ಹೊಸ ಯೋಜನೆಗೆ ಇವತ್ತಿನ ದಿನ ನಾವೆಲ್ಲರೂ ಅವರನ್ನ ಬೆಂಬಲಿಸುವುದು. ಕುಂದಾಪುರದ ಹೋಟೆಲ್ ಶಿವಪ್ರಸಾದ್ 3 ತಲೆಮಾರುಗಳ ಒಂದು ಇತಿಹಾಸವಿರುವ ಒಂದು ಹೋಟೆಲ್. ಈ ಹಿಂದೆ 1962ರಲ್ಲಿ ವಿ.ಕೆ. ಶೆಟ್ರು, ಕುಂದಾಪುರದ ಮುನ್ಸಿಪರು ಹಾಗೂ ಇಲ್ಲಿನ ಉದ್ಯಮಿ ಕೃಷಿಕರು, ಅವರು ಈ ಪ್ರದೇಶದಲ್ಲಿ ಜನ ಸಂದಣಿ ಇಲ್ದಿದ್ದಾಗಲೂ ಸಹ ಇಲ್ಲಿನ ಮುಂದಿನ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತೆ ದೂರದೃಷ್ಟಿ ಇಟ್ಟುಕೊಂಡು ಇಲ್ಲಿ ಒಂದು ಶಿವಪ್ರಸಾದ್ ಹೋಟೆಲ್ ಮಾಡಿದ್ರು ನರಿಬೇಣದ ಹತ್ರ. ಆನಂತರ ಇಲ್ಲಿ ಬಂಡರ್ಕಾಸ್ ಕಾಲೇಜ್ ಆಯಿತು. ಬಂಡರ್ಕಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಇದು ಅನುಕೂಲ ಆಯಿತು. ಸಂತೆಗಾಗಿ ಬೇರೆ ಬೇರೆ ಊರಿಂದ ಈ ಕುಂದಾಪುರಕ್ಕೆ ಬರ್ತಿದ್ದವರಿಗೆ ಒಂದು ಒಳ್ಳೆಯ ಹೋಟೆಲ್ ಸಿಕ್ಕಿದಂಗಾಯ್ತು. ವಿ.ಕೆ. ಶೆಟ್ರ ಅಭಿವೃದ್ಧಿ ಮಾಡಿದ ಹೋಟೆಲನ್ನ ಅರುಣ್ ಕುಮಾರ್ ಶೆಟ್ರ್ ಅವರ ಪುತ್ರ ಇನ್ನಷ್ಟು ಅಭಿವೃದ್ಧಿಗೊಳಿಸಿ ಶಿವಪ್ರಸಾದ ಒಂದು ತಿನಿಸುಗಳಾಗಲಿ, ಊಟ ಉಪಚಾರ ಆಗಲಿ ಇನ್ನಷ್ಟು ಉತ್ತಮವಾಗಿ ಆಗುವಂತ ಮಾಡಿದ್ರು. ಆದ್ರಿಂದ ಶಿವಪ್ರಸಾದ್ ಅಂತ ಹೇಳೋದೊಂದು ಮನೆ ಮಾತಾಯಿತು. ಅನಂತರ ಈಗ 3ನೇ ತಲೆಮಾರು ಅಭಿನಂದನ್ ಶೆಟ್ಟಿ ಅವರ ಪುತ್ರ, ಅವರ ಕಾಲದಲ್ಲಿ ಇನ್ನಷ್ಟು ಈ ಇಡೀ ನಮ್ಮ ಕಟ್ಟಡವನ್ನೇ ಬದಲು ಮಾಡಿ ಅವರು ಪುನರ್ ನಿರ್ಮಾಣ ಮಾಡಿ ಇವತ್ತು ಶಿವಪ್ರಸಾದ್ ಗ್ರ್ಯಾಂಡ್ ಮಾಡಿದ್ದಾರೆ. ಆ ಶಿವಪ್ರಸಾದ್ ಗ್ರ್ಯಾಂಡ್ ನಲ್ಲಿ ಮತ್ತೆ ಶಿವಪ್ರಸಾದ್ ಅವರ ಹಳೆಯ ಶಿವಪ್ರಸಾದನ್ನ ಪುನರ್ ಆರಂಭಿಸಿದ್ದಾರೆ. ಈ ಶಿವಪ್ರಸಾದ್ ಈ ಹಿಂದಿನ ವೈಭವದಂತೆ ಊಟೋಪಚಾರ ಎಲ್ಲದರಲ್ಲೂ ಸಹ ಯಶಸ್ವಿ ಆಗ್ತದೆ ಮತ್ತು ಅದೇ ಪ್ರೀತಿ ವಿಶ್ವಾಸ ಜನರಿಗೆ ಸಿಗ್ತದೆ ಅಂತೇಳಿ ನಂಬಿಕೆ ಇದೆ. ಎಲ್ಲ ಜನರು ಶಿವಪ್ರಸಾದನ್ನ ಬೆಂಬಲಿಸಬೇಕಾಗಿ ವಿನಂತಿಸಿ. 70ರ ದಶಕದಲ್ಲಿ ನಾನು ಬಂಡರ್ಕಾಸ್ ಕಾಲೇಜಿಗೆ ಹೋಗುವಾಗ ಶಿವಪ್ರಸಾದ ಅಲ್ಲಿ ಬಂದು ಇಲ್ಲಿ ಟಿಫಿನ್ ಎಲ್ಲ ಮಾಡ್ತಾ ಇದ್ದೆ. ಆವಾಗ ಮುನ್ಸಿಪಲ್ ಆಡಳಿತ ಇದೆ. ಇವಾಗ ಅರುಣ್ ಕುಮಾರ್ ಶೆಟ್ರು ಮತ್ತೆ ಅಭಿನಂದನ್ ಶೆಟ್ರು ಇವರ ನೇತೃತ್ವದಲ್ಲಿ ಹೊಸತನವನ್ನು ಕೂಡಿ ಮಾಡಿದ್ದಾರೆ. ಅರುಣ್ ಕುಮಾರ್ ಶೆಟ್ರು ಅತ್ಯಂತ ಆತ್ಮೀಯರು. ಅಭಿನಂದನ್ ಶೆಟ್ರು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹೊಸ ವಿನ್ಯಾಸದೊಂದಿಗೆ ಈ ಶಿವಪ್ರಸಾದ್ ಪುನಃ ಮರಳಿ ಗತ ವೈಭವವನ್ನು ಪಡೆಯಲಿ. ಖಂಡಿತ ಅವರು ಯಾರು ಇಲ್ಲಿ ಆಹಾರಕ್ಕಾಗಿ ಬರ್ತಾರೆ ಅವರ ವಿಶ್ವಾಸಕ್ಕೆ ಗಿಂತಲೂ ಉತ್ತಮ ರೀತಿಯಲ್ಲಿ, ನಿರೀಕ್ಷೆಗಿಂತಲೂ ಉತ್ತಮ ರೀತಿಯಲ್ಲಿ ಇದನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಈ ಉದ್ಯಮ ಅವರಿಗೆ ಅತ್ಯಂತ ಯಶಸ್ವಿ ದೊರೆಯಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕುಂದಾಪುರದಲ್ಲಿ ಈ ಭಾಗ ಬಹಳ ಪೇಟೆಯಲ್ಲಿ ಹೊರಗಿದ್ದ ಕಾರಣ ಈ ಒಂದು ಕಟ್ಟಡ ಕಟ್ಟಿದ ನನ್ನ ತಂದೆ ದಿವಂಗತ ಕೃಷ್ಣ ಶೆಟ್ರು ಈ ಸ್ಥಳ ಜನರ ಆಕರ್ಷಣೆಗೋಸ್ಕರ ಅವರು ವಾಚಿಂಗ್ ಒಟ್ಟಿಗೆ ಒಂದು ಹೋಟೆಲ್ ಪ್ರಾರಂಭಿಸಿದರು. ದಿವಂಗತ ನಿಡುಂಬಳ ಕೃಷ್ಣಮೂರ್ತಿ ಭಟ್ರು ಹಾಗೂ ದಿವಂಗತ ರಾಮಚಂದ್ರ ಭಟ್ರು ಸಹೋದರರು ಇಲ್ಲಿ 1964 ಫೆಬ್ರವರಿಯಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿ ವಾಣಿಜ್ಯಿಕರಾಗಿದ್ದವರು ಈ ಹೋಟೆಲಿಗೆ ತೀರಿಸಿಕೊಂಡರು. ಕಾರಣಾಂತರದಿಂದ 1983 ಇಸ್ವಿಯಲ್ಲಿ ಅವರು ಹೋಟೆಲ್ ಬಿಟ್ಟಾಗ ನಾವು ಹೋಟೆಲ್ ನಡೆಸಬೇಕಾಯಿತು. ನಮ್ಮ ನಿರೀಕ್ಷೆಗೂ ಮೀರಿ ಜನರು ಈ ಹೋಟೆಲನ್ನು ಪ್ರೀತಿಸತೊಡಗಿದರು. ಮುಂದೆ 2015ರಲ್ಲಿ ಈ ಕಟ್ಟಡ 50 ವರ್ಷ ಆದಾಗ ಇದನ್ನು ತೆಗೆದು ಹೊತ್ತು ಕಟ್ಟಡ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಆದರೆ ನಮ್ಮ ಅತ್ಯಂತ ಜನಪ್ರಿಯ ಹೋಟೆಲ್ದಾರರಾದ ನೇರಂಬಳ್ಳಿ ರಾಘವೇಂದ್ರ ರಾಯರು ನನ್ನನ್ನು ಸಂಪರ್ಕಿಸಿ ನನಗೆ ಒಂದು ಹೋಟೆಲ್ ಮಾಡಲಿಕ್ಕೆ
ಸ್ಥಳ ಕೊಡಬೇಕಂತ ಹೇಳ್ಬೋದು. ಕೋಟ್ಯಾಂತರ ಖರ್ಚು ಮಾಡಿ ಅವರು ಅತ್ಯದ್ಭುತವಾದ ಒಂದು ಹೋಟೆಲ್ ಮಾಡಿದ್ರು. ಇವತ್ತು ನಾವು ಅವರನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಏನು ಮಾಡಿ ನೆನಪಿಸ್ಕೊಂಡೆ. ಯಾಕಂದರೆ ಅವರು ಇಲ್ಲಿ ವ್ಯಾಪಾರ ಅಥವಾ ಇಲ್ಲಿಯ ಒಂದು ನಮ್ಮ ಊರು ಕುಂದಾಪುರದಲ್ಲಿ ಒಂದು ಒಳ್ಳೆಯ ಹೋಟೆಲ್ ಬೇಕಂತ ಇಟ್ಟಿದ್ದ ಅತ್ಯಂತ ಸುಸಜ್ಜಿತವಾದ ಅತ್ಯಂತ ಆಧುನಿಕವಾದ ಹೋಟೆಲ್ ಮಾಡಿದ್ದಾರೆ. ಕಾರಣ ಅಂತ ಅವರ ಆರೋಗ್ಯ ಸಮಸ್ಯೆ ಬಂದಾಗ ಅವರ ಸರಿಯಾದ ಇಲ್ಲಿಯ ನನಗೆ ಸರಿಯಾಗಿ ನೋಡಿಕೊಳ್ಳಿಕ್ಕೆ ಆಗಿಲ್ಲ ಅಂದಾಗ ಅವರು ನಮ್ಮ ಪಾಕಶಾಲೆಯ ಅಡಿಗಳನ್ನು ಸಂಪರ್ಕಿಸಿ ಅವರಿಗೆ ಹೋಟ್ಲನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಡಿಗಳು ಮಂದಿರರಿಗೆ ಹೋಟ್ಲು ಮಾಡಿದ್ದಾರೆ. ಆಮೇಲೆ ಕೊಟ್ಟು ಅವರು ಕೂಡ ನಮಗೆ ಬಿಟ್ಟುಕೊಟ್ಟು ಈ ಹೋಟೆಲ್ ಮಾಡಿ ವ್ಯವಸ್ಥೆ ಹೋಟೆಲ್ ಮಾಡಿ ಕಟ್ಟಿ ನೋಡಿ ಬೇರೆ ಯಾವುದೋ ಫೀಲ್ಡ್ ಉಪಯೋಗ ಮಾಡಿದಂತೆ ಆಗಿದೆ. ನಮ್ಮ ಧರ್ಮ ಸಂಯೋಗದ ರೀತಿಯಿಂದ ನಮಗೆ ಹೋಟೆಲ್ ಮಾಡುವ ನಡೆಸುವ ಒಂದು ಅದೃಷ್ಟ ನಮ್ಮ ಮಾಲಿ ಬಂದಿದೆ. ಹಾಗಾಗಿ ಸಂತೋಷ ಭಾಷಿಸಿ ಜನರಿಗೆ ಯಾವುದರಿಗೆ ನಮ್ಮ ಇರುವ ಪ್ರೀತಿ ನಮ್ಮ ಇರುವ ಗೌರವ ಉಳಿಸಿಕೊಳ್ಳಿಕ್ಕೆ ಸಾಧ್ಯವಾದ ಪ್ರಯತ್ನ ಮಾಡ್ತೇವೆ. ಮಗನು ಕೂಡ ಅದೇ ಅಭಿನಂದನ್ ಶೆಟ್ಟಿ ಅವರು ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ. ಅವರು ಈಗಾಗಲೇ ಎಲ್ಲ ಸಹಕಾರ ನಮ್ಗೆ ಇಲ್ಲಿ ಅಂತ ನಮ್ಮಲ್ಲಿ ಅತಿ ಸ್ನೇಹಿತವಾಗಿ